ಸ್ನೇಹಿತರೆ ನಮಸ್ಕಾರ. ಕಳೆದ ವರ್ಷ ಅಥವಾ ಒಂದು ಕಾಲದಲ್ಲಿ ಏನು ಒಂದು ಅಕ್ಕಿ ಪಿಕ್ಕಿಗಳು ತಯಾರು ಮಾಡುವಂಥ ವಿಶೇಷವಾದ ಎಣ್ಣೆ ತುಂಬ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ತುಂಬ ವಿಡಿಯೋ ವೈರಲ್ ಆಗ್ತಾಯಿತ್ತು. ನಂತರ ಅದು ಫೇಕ್ ಅಂತ ಹೇಳಿ ತುಂಬ ಜನ ಮಾತಾಡ್ತಾಯಿದ್ರು. ನಾನಿವತ್ತು ಬೇಲೂರು ರಸ್ತೆನಲ್ಲಿದ್ದೀನಿ. ಅಲ್ಲಿ ಹೋಗಬೇಕಾದ್ರೆ ಒಂದು ಕುಟುಂಬ ನನ್ನ ಕಣ್ಣಿಗೆ ಕಾಣ್ತು. ಅವರು ನಾವೇ ಸ್ವತಃ ಎಣ್ಣೆಯನ್ನು ತಯಾರು ಮಾಡ್ತಾ ಇದ್ದೀವಿ ಅಂತ ಹೇಳಿ ನನ್ನ ಕರ್ಕೊಂಬಂದು ಇಲ್ಲಿಗೆ ತೋರಿಸಿದ್ರು. ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅವರೇ ಮಾಡ್ತಾ ಇರುವಂಥ ಒಂದು ಪಾತ್ರೆ ಇದು. ಅಂದರೆ ಅವರು ಇದರಲ್ಲಿ ತಯಾರು ಮಾಡಿ ಎಲ್ಲನೂ ಬಾಟ್ಲುಗಳಿಗೆ ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಇದು ಏನು ಎಣ್ಣೆ, ಏನೇನು ಹಾಕ್ತೀರಿ ಮತ್ತು ಯಾವ ಥರ ತಯಾರು ಮಾಡ್ತೀರಿ? ಸರ್ ಈ ಆಯಿಲಲ್ಲಿ ನಾವು 108 ಗಿಡಮೂಲಿಕೆ ನಮ್ಮ ಮುತ್ತಾತ ಕಾಲದಿಂದ ಸರ್ ಇದು ನಾವು ಆಯುರ್ವೇದಿಕ್ಕಿಂದ ಬಂದಿರೋದು. ನಾವು ಫಸ್ಟ್ ನಮ್ಮ ಜಾತಿ ಮೂಲ ಜಾತಿ ನಾವು ಆದಿವಾಸಿ ಹಕ್ಕಿ ಪಿಕ್ಕಿ ಜನಾಂಗ. ನಾವು ಫಸ್ಟು ನಮ್ಮ ತಾತ ಮುತ್ತದ ಕಾಲದಲ್ಲಿ ಗೌಜಿನಕ್ಕಿ ಪುರ್ಲಕ್ಕಿ ಹಿಡಿದು ಜನಗಳಿಗೆ ನಾವು ಸೇಲ್ಸ್ ಮಾಡಿ ಆ ದುಡ್ಡನ್ನು ತೊಗೊಂಡು ನಮ್ಮ ಮಕ್ಕಳು ಮತ್ತು ನಮ್ಮ ದೇವರು ಎಲ್ಲಮ್ಮ ದೇವ್ರಿಗೆ ಹಬ್ಬ ಮಾಡಿ ಪೂಜೆ ಮಾಡ್ತಿದ್ವಿ ಸರ್. ನಾವು ಫಸ್ಟು ಆ ನಂತರ ಆ ಕಾಲ ನಂತರ ಈ ಕಾಲದಲ್ಲಿ ಸರ್ ನಾವು ನೋಡಿ ಅಂತ ಗಿಡಮೂಲಿಕೆ, ಆ ಗಿಡಮೂಲಿಕೆ ನಾವು ಏನೇನು ಗಿಡಮೂಲಿಕೆ ಅದು ಹೇಳ್ತೀನಿ ಸರ್. ಆ ಗಿಡಮೂಲಿಕೆ ಎಲ್ಲ ಹಾಕಿ ನಾವು ಆಯಿಲ್ ಬೇಯಿಸಿ ನಮ್ಮ ದೇಶ ಅಲ್ಲ, ನಮ್ಮ ಇಡೀ ಇಂಡಿಯಾ ಅಲ್ಲ, ಇಡೀ ಯಾವ ದೇಶ ಹೋದ್ರೂ ನಮ್ಮ ಆಯಿಲನ್ನು 1,000 ಜನಗಳು ಹಚ್ಚಬೇಕು, ಈ ಆಯಿಲಿಂದ ಬೆನಿಫಿಟ್ ಕಾಣಿಸ್ಬೇಕಂತ ಹೇಳಿ ಸರ್ ಆಯಿಲ್ ನಾವು ತಯಾರಿಕೆ ಮಾಡಿದ್ದೀವಿ ಸರ್. ಈ ಆಯಿಲಲ್ಲಿ ಸರ್ ಇದು ಬಿಳಿ ದಾಸವಾಳ ಮತ್ತು ಕೆಂಪು ದಾಸವಾಳ, ನಲ್ಲಿಕಾಯಿ, ಚಂಬರ್ತಿಪ್ಪು, ಕಟ್ರವಾಳ ಮತ್ತು ಲೋಳೆ ಸೇರು ಮತ್ತು ಸರ್ ನಮ್ಮ ಸೀಕ್ರೆಟು ನಾವು ಆದಿವಾಸಿ ನಾವು ಹಿಂದಿನ ಕಾಲದಿಂದ ನಾವು ತಯಾರಿಕೆ ಮಾಡಿದ್ದು ಸೀಕ್ರೆಟ್ ಪೌಡ್ರ್. ನಾವು ಯಾರಿಗೆ ಹೇಳಲ್ಲ ಸರ್. ಅದು 1,445 ಜಾತಿ ಗಿಡಮೂಲಿಕೆ ಪೌಡ್ರ್. ಅದು ಆ ಪೌಡ್ರ್ ನಾವು ಎಲ್ಲರಿಗೆ ತೋರಿಸ್ಬಿಟ್ಟು ಸರ್, ಎಲ್ಲರೂ ಅಂಗಡಿ ಮಾಡಿಬಿಟ್ಟಾಗ ಮತ್ತು ನಮ್ಮ ಜನಗಳಿಗೆ ನಮ್ಮ ಆದಿವಾಸಿ ಹೊಟ್ಟೆ ಮೇಲೆ ನಾವು ಕಾಲಿಟ್ಟಾಗೆ ಆಗಿಬಿಡ್ತೀವಿ ಸರ್. ಅದಕ್ಕೋಸ್ಕರ ನಾವು ಆ ಪೌಡ್ರ್ ಹೆಸರು ನಾವು ಹೇಳಲ್ಲ ಸರ್. ಅದು ನಾವು ಅದರಲ್ಲಿ ಕೆಮಿಕಲ್ ಸರ್ ಪೌಡ್ರಲ್ಲಿ. ಸ್ವತಃ ನಾವು ರೆಡಿ ಮಾಡುವಂಥ ಪೌಡ್ರ್ ಸರ್ ಅದು. ಆ ಪೌಡ್ರ್ ಹಾಕಿ ಪ್ಯೂರಿಟ್ ಕೊಬ್ಬರೆಣ್ಣೆ ನಮ್ಮ ಜಾವಗಲಲ್ಲಿ ಸರ್, ನಮ್ಮ ಕರ್ನಾಟಕ ಹಾಸನ ಡಿಸ್ಟಿಕ್ ಜಾವಗಲ್ಲಿ ಪ್ಯೂರಿಟ್ ಕೋಕೋನಟ್ ಆಯಿಲ್ ತರ್ತೀವಿ ಸರ್. ಆ ಆಯಿಲಲ್ಲಿ ಆ ಪೌಡ್ರ್ ಹಾಕ್ತೀವಿ ಮತ್ತು ಗಿಡಮೂಲಿಕೆ ಹಾಕಿ ಎಲ್ಲ ಆಯಿಲ್ ಹಾಕಿ ಬೇಯಿಸಿ ರೆಡಿ ಮಾಡಿ ಸರ್. ಬರೋ ಕಸ್ಟಮರ್ಗಳು ನಾವು ಹಾಕಿ ಆಯಿಲ್ ಬಾಟ್ಲಿ ಕೊಡ್ತೀವಿ ಸರ್. ಕೊಟ್ಟಾಗ ಈಗ ನೀವು ಕೊಟ್ಟಂಥ ಆಯಿಲ್ಗಳಲ್ಲಿ ರಿಸಲ್ಟ್ ಯಾವ ಥರ ಇದೆ ಸರ್? ನಾವು ಕೊಡೋ ಆಯಿಲಲ್ಲಿ ಈ ಆಯಿಲಿಂದ ಸರ್ ನೈಟ್ ಹೊತ್ತು ಅರ್ಧ ಮುಚ್ಚಲ ಆಯಿಲು ತಲೆಗೆ ಅಪ್ಲೈ ಮಾಡಬೇಕು ಸರ್. ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಅಂತರ ಎದ್ದ ತಕ್ಷಣ ಮತ್ತು 5ರಿಂದ 6 ಸ್ಪೂನ್ ಮೊಸರು ತೊಗೊಂಡು ತಲೆಗೆ ಅಪ್ಲೈ ಮಾಡಿ ಸರ್. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟ ನಂತರ ಅದು ಮೊಸರು ಡ್ರೈ ಆಗುತ್ತೆ. ಸೋಪ್ ಆಗಲಿ ಶಾಂಪೂ ಆಗಲಿ ನೀವು ಯಾವ ಬಳಕೆ ಮಾಡ್ತೀವಿ ಅದನ್ನು ಬಳಕೆ ಮಾಡಿ ಸರ್. ವಾರದಲ್ಲಿ 3 ಸಲ ಮಾಡಿ. ಉದುರುವಂಥ ಕೂದಲು ಮತ್ತು ಡ್ಯಾಂಡ್ರಪ್ಪು ಮತ್ತು ಕಡ್ತ ಆಗೋದು, ತಲೆನೋವು ಆಗೋದು, ಶೀತ ಆಗೋದು, ನೆಗಡಿ ಆಗೋದು ಮತ್ತು ಕೆಮ್ಮು, ಚಳಿ, ಜ್ವರ ಆಗೋದು ಅದೇ ಎಲ್ಲ 4ರಿಂದ 5 ದಿವಸ ಒಳಗೆ ಕ್ಲಿಯರ್ ಆಗುತ್ತೆ ಸರ್. ಹೊಸ ಕೂದಲು ಬೇರಿಂದ ಬರೋದು ಸರ್ 20 ದಿವಸದಿಂದ ತಿಂಗಳ ಅಂತರ 20 ದಿವಸ ಮೇಲ್ಗಡೆಯಿಂದ ಸರ್ ಹೊಸ ಕೂದಲು ಬೇರಿಂದ ಗ್ಯಾರಂಟಿ ಸ್ಟಾರ್ಟ್ ಆಗುತ್ತೆ ಸರ್. ಇದು ಸತ್ಯವಾದ ಮಾತು, ಇದು ನಿಜವಾದ ಮಾತು, ಇದರಲ್ಲಿ ಸುಳ್ಳಿಲ್ಲ ಸರ್. ಗ್ಯಾರಂಟಿ 100% ಗೋಲ್ಡನ್ ಜೂಬ್ಲಿ ಆಯಿಲ್ ಸರ್. ನನ್ನ ಕೈಯಿಂದ ನಮಸ್ಕಾರ. ನಾವು ಹಕ್ಕಿ ಪಿಕ್ಕಿ ಜನಕ್ಕೆ ಹೇಳ್ತಿರೋದು. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಪ್ರದೀಪು. ನನ್ನ ಮೊಬೈಲ್ ನಂಬರು 6363095532 6363095532 ನನ್ನ ನಂಬರ್ ಸರ್. ಇದು ಗ್ಯಾರಂಟಿ ನೋಡಿ ಸರ್. ಇದು ಒರಿಜಿನಲ್ ಸರ್. ಈಗ ನೀವು ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇರೋದು? ನಾವು ಯೂಸ್ ಮಾಡಿದ್ದೀವಿ ಸರ್. ಇದು 1.5 ತಿಂಗಳಿಂದ ನಾನು ಯೂಸ್ ಮಾಡಿದ್ದೀನಿ ಸರ್. ಇದು 1.5 ತಿಂಗಳಿಗೆ ಇಷ್ಟು ಬೆಳೆದಿರೋದು ಇದು ಸರ್? ಪಕ್ಕಾ ಸರ್. ಇದು ನಾವು ಇದು ಹಚ್ಚಿ ನಾವು ಮಕ್ಕಳಿಂದನೂ ಹಚ್ಬೇಕು ಸರ್, ಮಕ್ಕಳಿಗೂ ಹಚ್ಬೋದು. ಏನು ಸೈಡ್ ಎಫೆಕ್ಟ್ ಆಗಲ್ಲ ಸರ್. ಇದು ನಾವು ಸ್ವಂತ ನಾವು ರೆಡಿ ಮಾಡಿಬಿಟ್ಟು ನಾವು ಹಚ್ಚೋದು ಸರ್. ಇದು ಸಣ್ಣ ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು ಹಚ್ಬೋದು ಸರ್. ಅದಕ್ಕೇನು ತೊಂದರೆ ಏನಿಲ್ಲ ಸರ್. ಅರ್ಧ ಬಾಟ್ಲಿ ಬರುತ್ತೆ, ಜೆಂಟ್ಸ್ಗೆ ಬರುತ್ತೆ 3 ತಿಂಗಳು. ಅರ್ಧ ಬಾಟ್ಲಿಗೆ ನೀವು ಕೊಡುವಂಥ ಒಂದು ಬಾಟ್ಲಿ ಎಷ್ಟು ದಿನ ಆಗುತ್ತೆ ಸರ್? ನಾವು ಕೊಡೋದು ಒಂದು 250 ml ಇರುತ್ತೆ. 250 ml ಅಂದರೆ ಕೆಲವರಿಗೆ ಗಡ್ಡ ಮಿಸಿ ಇರಲ್ಲ, ದಾಡಿ ಮಿಸಿ ಇರಲ್ಲ, ಕೆಲವರಿಗೆ ನಾರ್ಮಲ್ ಆಗಿ ಈಗ ಗಡಿ ಮಿಸಿ ಇಲ್ದವರು ಕೂಡ ಇದನ್ನು ಬಳಸ್ಬೋದು ಸರ್. ಗ್ಯಾರಂಟಿ ಬಳಸ್ಬೋದು. ಅದು ಸಣ್ಣ ಬಾಟ್ಲಿ ನಾವು ದಾಡಿ ಮಿಸಿಗೆ ಕೊಡ್ತೀವಿ. ಮತ್ತು 1/2 ಲೀಟ್ರ್ ಅಂದರೆ 3 ತಿಂಗಳು ಬರುತ್ತೆ ಜೆಂಟ್ಸ್ಗೆ, ಅದು ಆಗುತ್ತೆ. ಮತ್ತು ಲೇಡೀಸ್ಗೆ ಬೇಕಂದರೆ 2 ಬಾಟ್ಲಿ ಬರುತ್ತೆ, 6 ತಿಂಗಳು ಕ್ರಾಸ್ ಇರುತ್ತೆ. 1/2 ಲೀಟ್ರದ್ದು 2 ಬಾಟ್ಲಿ ಹಚ್ಚಿದ್ರೆ ಮತ್ತೆ ತೊಗೊಳ್ಬೇಕು, ಹಚ್ಚಿಬೇಕಂತ ಅವಕಾಶ ಇರಲ್ಲ ಸರ್. ಯಾವ ಥರ ಇದನ್ನು ಬಳಸೋ ವಿಧಾನ ಹೇಗೆ? ಇದು ನೈಟು ನಾವು ಮನೆ ಕೊಂಡ್ಸೇಮ್ನಲ್ಲಿ 2 ಮುಚ್ಚಳ ಆಯಿಲ್ ತೊಗೊಳೋದು. ಲೇಡೀಸ್ ಇದ್ದರೆ 2 ಮುಚ್ಚಳ ಆಯಿಲ್ ತೊಗೊಳೋದು. ನಾವು ಕೋಪರಣೆ ಹಿಂಗೆ ಬಳಕೆ ಮಾಡ್ತೀವಿ, ಅದೇ ಪ್ರಕಾರ ಹಚ್ಚಿ ಮನೆ ಕೊಳೋದು. ಬೆಳಿಗ್ಗೆ ಹೊತ್ತು ಒಳ್ಳೆ ಶಾಂಪ್ ಆಗಲಿ, ಸೋಪ್ ಆಗಲಿ, ಇಲ್ಲಾಂದರೆ ಮೊಸರು ಆಗಲಿ, ನಮ್ಮ ಹಸ್ಬೆಂಡ್ ಹೇಳಿದಾರಲ್ಲ ಅದೇ ಪ್ರಕಾರ ಮಾಡಿದ್ರೆ ನಡೆಯುತ್ತೆ ಸರ್. ಇದರಲ್ಲಿ ಯಾವ ಎಡಪೆಟ್ಟು ಯಾವುದು ಫೇಕ್ ಯಾವುದು ಇಲ್ಲ ಇಲ್ಲ ಸರ್, ಫೇಕ್ ಇಲ್ಲ ಸರ್. ಈಗಲೇ ನಿಮ್ಮ ಕಣ್ಣಿಂದ ನೋಡಿದ್ದೀರಾ
ಯಾಕೆ ಸ್ವಂತ ಮನೆನಾ ನಿಮ್ಮದು? ಅಂತಂದ್ರು ಅಂದ್ರೆ ಅವ್ರು ದೊಡ್ಡ ಅಣ್ಣನದು ಮತ್ತೆ. ಯಾಕೆ ಅಂತಂದರೆ ಈಗ ಈ ವಿಡಿಯೋ ನೋಡ್ತಿದ್ದವರು ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಿಮ್ಗೆ ಹುಡಿಕೊಂಬರ್ತಾರೆ. ಆಯಿತು ಸರ್, ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಆಗಲಿ ಹೇಳಿ. ಯಾಕಂದರೆ ನಾವು 4-5 ವರ್ಷದಿಂದ ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ದೀವಿ, ರೋಡ್ ಮೇಲೆ ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ದೀವಿ. ಆನ್ಲೈನ್ ಬಿಸ್ನೆಸ್ ಹೇಳೋದು ಒಂದು ದಿವಸಕ್ಕೆ 200-300 ಬಾಟ್ಲಿ ಕಳಿಸ್ತೀವಿ, ಕೊರಿಯರ್ ಕಳಿಸಿ. ಆಯಿತಾ, ನಮಗೆ ಯಾವ ಕಂಪ್ಲೇಂಟ್ ಅಂತಂದು ಬಂದಿಲ್ಲ ಸರ್. ನಾವು ಕೊಡೋ ಆಯಿಲು ಎಲ್ಲ ಒರಿಜಿನಲಿ ಇರುತ್ತೆ, ಫೇಕ್ ಅಂತ ಇರಲ್ಲ ಸರ್. ಆದರೆ ಫ್ಲಿಪ್ಕಾರ್ಟಲ್ಲಿ, ಮೀಶೋಲ್ಲಿ, ಆನ್ಲೈನಲ್ಲಿ ತರಿಸಿದ್ರೆ ಅದೆಲ್ಲ ಡೂಪ್ಲಿಕೇಟ್ ಇರುತ್ತೆ. ಅದ್ರ ಮೇಲೆ ವಿಶ್ವಾಸ ಮಾಡೋಕ್ಕೆ ಹೋಗಬೇಡಿ, ಅದೇ ನಾನು ಹೇಳ್ತಿರೋದು. ಓಕೆ, ಇದೆಲ್ಲ ನಿಮ್ಮ ಸ್ವಂತ ಬಿಲ್ಡಿಂಗು? ಸರ್ ನಾವು 5 ಜನ ಅಂತಂದಿರು ನಾವು. ನಮ್ಮ ಹಿರಿಯಣ್ಣ ಇದು, ನಮ್ಮ ಹಿರಿಯಣ್ಣ. ನಾವು ಬೆಂಗಳೂರು ಕೆಂಗೇರಿ ಉಪನಗರದಲ್ಲಿ ಅವರು ಸ್ವಂತ ಅಂಗಡಿ, ಅಲ್ಲಿನೂ ಅಂಗಡಿ ಸಹ ಇದೆ, ಅಲ್ಲಿ ಸ್ವಂತ ಅಪಾರ್ಟ್ಮೆಂಟ್ ಇದೆ ಸರ್. ಇದು ಇವಾಗ ಇಲ್ಲಿ ಹಳ್ಳಿಲಿ ಬೇಕಂತ ಹೇಳಿ ಅಂಗಡಿ ಮನೆ ಕಟ್ತಿರೋದು. ಇದು ಸತ್ಯವಾದ ಮಾತು ಸರ್. ಇದರಿಂದ ನಮ್ಮ ಆದಿವಾಸಿ ಹಕ್ಕಿ ಪಿಕ್ಕಿ ಹೇರಲ್ಲಿ ಸುಮಾರು ಜನ ನಮ್ಮ ದೇಶದಲ್ಲಿ ಸುಮಾರು ಫ್ರಾಡ್ ಆಗ್ತಿದೆ. ಆ ಫ್ರಾಡಿಗೆ ನಂಬರಿ ನಾನು ಹೇಳಿದ್ದೀನಿ, ನಂಬರು 6363095532. ಈ ನಂಬರ್ ಕಾಲಿಂಗ್ ಮಾಡಿ ನಾನು ಕೊರಿಯರ್ ಕಳಿಸಲಿಲ್ಲ ಅಂದ್ರೂ ಡೈರೆಕ್ಟಾಗಿ ಬನ್ನಿ. 10 ಜನಕ್ಕೆ ಒಳ್ಳೇದು ಮಾಡ್ತೀನಿ. ನಾನು ವಯಸ್ಸಾಗಿಬಿಟ್ರು ಯಾವತ್ತೂ 100 ಜನ ಅಲ್ಲ, 1000 ಜನ ಬಂದ್ರೂ ಒಳ್ಳೇದು ಮಾಡ್ಕೊಡ್ತೀನಿ. ಈ ಊರಲ್ಲಿ ನಿಮ್ಮದು ಪ್ರಾಪರ್ಟಿ ಸ್ವಂತ ಇದೆ ಅಲ್ವಾ ಸರ್? ನಮ್ಮ ಇದೇ ಊರಲ್ಲಿ ಸರ್ ನಂದು ಪ್ರಾಪರ್ಟಿ, ನಂದು 3 ಎಕರೆ ಅಡಿಕೆ ತೋಟ ಇದೆ, ಮನೆ ಊರು ಒಳಗಿದೆ. ಇದು ಸ್ವಂತ ಇದೆ. ಈ ಬಿಲ್ಡಿಂಗ್ ಸ್ವಂತ ನಿಮ್ಮದು? ನಮ್ಮ ಅಣ್ಣಂದು. ಓಕೆ, ಒಟ್ನಲ್ಲ ನಿಮ್ಮವ್ರದ್ದೇನೆ? ನಮ್ಮದು ಸ್ವಂತ ಇದೆ. ಓಕೆ ಸ್ನೇಹಿತರೆ, ನೀವು ಬೇಲೂರು ಹೋಗ್ಬೇಕಾದ್ರೆ ನೋಡಿ ಜೀವ ಸಂಜೀವಿನಿ ಅಂತ ಹೇಳಿ. ಯಾಕೆ ಅಂತ ಅಂದರೆ ಫೇಕ್ ಆದವರು ಅವ್ರು ಓಡೋಗ್ಬೋದು ಬೇರೆ ಕಡೆ, ಆದರೆ ಇವ್ರದ್ದು ಸ್ವಂತ ಪ್ರಾಪರ್ಟಿ ಇದೆ, ಸ್ವಂತ ಬಿಲ್ಡಿಂಗ್ ಇದೆ. ನೋಡಿ ಅವರೊಂದು ಒಳ್ಳೆ ಮನೆ ಕೂಡ ಕಟ್ಟಿಸ್ತಾ ಇದ್ದಾರೆ. ಹಾಗಾಗಿ ನಂಬಿಕೆಯಿಂದ ಖರೀದಿ ಮಾಡ್ಬೋದು. ಅಡ್ರೆಸ್ ಇದೆ. ಅವ್ರೇನಾರ ಕೊಡಲಿಲ್ಲ ಅಥವಾ ಅವ್ರಿಗೆ ಕೊಡೋವಂಥ ಐಟಮಲ್ಲಿ ಕಳಪೆ ಬಂತು, ಏನಾರು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಈ ಅಡ್ರೆಸ್ಗೆ ಬಂದು, ಯಾಕೆ ಅಂತಂದರೆ ನಿಮ್ಗೊಂದು ಬಾಟ್ಲ್ ಎಣ್ಣೆ ಕೊಟ್ಟಿದ್ದೀವಿ ಅಂತ ಅವ್ರು ಊರು ಬಿಟ್ಟು ಓಡೋಗೋಕ್ಕಾಗಲ್ಲ, ಇಲ್ಲೇ ಇರಬೇಕಾಗತ್ತೆ. ಹಾಗಾಗಿ ನಾನು ಅಡ್ರೆಸ್ ಕೂಡ ತೋರಿಸ್ತಾ ಇದ್ದೀನಿ. ಖರೀದಿ ಮಾಡೋವಂಥವ್ರು ಧೈರ್ಯವಾಗಿ ಖರೀದಿ ಮಾಡಿ. ಅಥವಾ ಅದರಲ್ಲೇನಾದ್ರು ಪ್ರಾಬ್ಲಮ್ ಆದರೆ ನಾವು ಕಾರಣರಲ್ಲ, ನೀವೇನಿದ್ರು ಇವ್ರನ್ನ ಬಂದು ಸಂಪರ್ಕ ಮಾಡ್ಬೋದು. ಇವ್ರ ಫೋನ್ ನಂಬರ್ ಕೂಡ ಕೆಳಗಡೆ ಇರುತ್ತೆ. ನಿಮ್ಮ ಹೆಚ್ಚಿನ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.